2026-27ನೇ ಸಾಲಿನ ಶೈಕ್ಷಣಿಕ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವ ಕುರಿತು ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಈ ಒಂದು ಉಚಿತ ಬಸ್ ಪಾಸ್ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಕೆಲವೊಂದಿಷ್ಟು ಷರತ್ತುಗಳನ್ನ ಕೂಡ ಇಲ್ಲಿ ಸರ್ಕಾರ ನೀಡಿದೆ. ಆ ಒಂದು ಷರತ್ತುಗಳು ಎಷ್ಟಿದ್ದಾವೆ, ಆ ಒಂದು ಷರತ್ತುಗಳನ್ನ ನೀವು ಪಾಲಿಸದೇ ಇದ್ದರೆ ನಿಮ್ಮ ಒಂದು ಉಚಿತ ಬಸ್ ಪಾಸ್ ಏನಿದೆ ಅಲ್ವಾ ಅದು ರದ್ದಾಗುತ್ತೆ. ಹಾಗಿದ್ರೆ ಆ ಷರತ್ತುಗಳು ಏನು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಇವಾಗ ಬಸ್ಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ಗಳನ್ನ ವಿತರಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಕೆಳಕಂಡ ಷರತ್ತುಗಳನ್ನೊಳಪಟ್ಟ ಅನುಮೋದನೆ ನೀಡಿ ಆದೇಶಿಸಿದೆ. ಸೊ ಹಾಗಿದ್ರೆ ಉಚಿತ ಬಸ್ ಪಾಸ್ಗೆ ಇರುವಂತ ಷರತ್ತುಗಳು ಅಥವಾ ಮಾರ್ಗಸೂಚಿಗಳನ್ನ ನಾವು ಒಂದೊಂದಾಗಿ ನಿಮ್ಗೆ ಡಿಸ್ಪ್ಲೇದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ, ರಾಜ್ಯ ರಸ್ತೆ ಸಾರಿಗೆ ನಿಗಮ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆಯಲ್ಲಿ ಹಾಲಿ ಅನುಸರಿಸುತ್ತಿರುವ ನಿಯಮಾವಳಿಗಳನ್ನು ಅನುಸರಿಸತಕ್ಕದ್ದು. ಸೊ ಇದರಲ್ಲಿ ಏನೇನಿರುತ್ತೆ ಅಂತಂದ್ರೆ, ವಿದ್ಯಾರ್ಥಿ ಪಾಸಿಗಾಗಿ ಶೈಕ್ಷಣಿಕ ವಿದ್ಯಾಭ್ಯಾಸದ ಅರ್ಹತಾ ಮಾನದಂಡಗಳನ್ನ ಮತ್ತು ದೂರ ಮಿತಿಯನ್ನ, ಪಾಸಿನ ಕಾಲಾವಧಿ ಇವನ್ನೆಲ್ಲವನ್ನ ನೀವು ಸರಿಯಾದ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ನಂತರ ಎರಡನೇದಾಗಿ, ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಶಾಲೆಗಳು ಸೇರಿದಂತೆ ಎಲ್ಲಿಂದಲಾದರೂ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಸೊ ನೀವು ವಿದ್ಯಾರ್ಥಿಗಳು ನಿಮಗೆ ಕಂಪ್ಯೂಟರ್ ನಾಲೆಜ್ ಇತ್ತು ಅಥವಾ ಮೊಬೈಲಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋದಾಗಿತ್ತು ಅಂತಂದರೆ ನೀವೇ ಖುದ್ದಾಗಿ ಸಲ್ಲಿಸ್ಬೋದು. ಒಂದು ವೇಳೆ ನಿಮಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಆ ಫೆಸಿಲಿಟಿ ಇಲ್ಲ ಅಂತಂದರೆ ನೀವು ಆನ್ಲೈನ್ ಸೆಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಕೂಡ ಮಾಡ್ಕೋಬಹುದು. ಸೊ ಮೂರನೇದಾಗಿ, ಈಗಾಗಲೇ ವಿತರಿಸಲಾಗಿರುವ ಬಸ್ ಪಾಸ್ಗಳು ಯಥಾವತ್ತಾಗಿ ಚಾಲ್ತಿಯಲ್ಲಿರುತ್ತದೆ. ಆದಾಗ್ಯೂ ವಿದ್ಯಾರ್ಥಿಗಳು ಪಾವತಿಸಿರುವ ಮೊತ್ತವನ್ನು ಹಿಂತಿರುಗಿಸಲಾಗುವುದು. ಅಂದ್ರೆ ನೀವು ಆಗ ಈ ಒಂದು ಫ್ರೀ ಬಸ್ ಪಾಸ್ ಯೋಜನೆಗೆ ಅಥವಾ ಈ ಒಂದು ಉಚಿತ ಬಸ್ ಪಾಸ್ ಆದೇಶ ಹೊರಡಿಸೋಕ್ಕಿಂತ ಮೊದಲು ನೀವೇನಾದರೂ ಹಣವನ್ನ ಕೊಟ್ಟು ಬಸ್ ಪಾಸ್ ಅನ್ನ ಮಾಡಿಸಿದ್ರೆ ಆ ಒಂದು ಹಣವನ್ನ ಕೂಡ ನಿಮಗೆ ಹಿಂತಿರುಗಿ ಕೊಡಲಾಗುತ್ತೆ. ನಿಮಗೆ ಅದೇ ಅಮೌಂಟ್ ಅನ್ನ ಮತ್ತೆ ಕೊಡ್ತಾರೆ. ಸೊ ನಾಲ್ಕನೇ ಷರತ್ತು ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲಿ ವಾಸವಾಗಿದ್ದು ನೆರೆ ರಾಜ್ಯಗಳಲ್ಲಿನ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ನೆರೆ ರಾಜ್ಯಗಳಲ್ಲಿ ಅಂದ್ರೆ ರಾಜ್ಯದ ಗಡಿ ಭಾಗದಲ್ಲಿ ವಾಸವಿದ್ದು ರಾಜ್ಯದೊಳಗಿನ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ಒದಗಿಸತಕ್ಕದ್ದು. ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾಲೇಜ್ ಇರುತ್ತೆ, ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ಅವರು ವ್ಯಾಸಂಗ ಮಾಡ್ತಾ ಇದ್ರೆ ಅಥವಾ ಸ್ಟಡಿ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ಒಂದು ಬಸ್ ಪಾಸ್ ಉಚಿತವಾಗಿರುತ್ತೆ. ಬೇರೆ ರಾಜ್ಯ ಅಂತಂದ್ರೆ ಅವರು ನಮ್ಮ ಒಂದು ಬಾರ್ಡರ್ ಅಲ್ಲಿ ಇರಬೇಕಾಗತ್ತೆ. ಸೊ ಆ ಬಾರ್ಡರ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಸ್ ಪಾಸ್ ವಿತರಿಸಲಾಗುತ್ತೆ, ಉಚಿತ ಬಸ್ ಪಾಸ್. ಐದನೇ ಷರತ್ತು ಏನು ಅಂತಂದ್ರೆ, ಉಚಿತ ಬಸ್ ಪಾಸ್ ಯೋಜನೆ ಜಾರಿಯಾಗುವುದರಿಂದ ಶುಲ್ಕ ಪಡೆದು ವಿತರಿಸಲಾದ ಪಾಸುಗಳು ಸಂಪೂರ್ಣ ಶುಲ್ಕವನ್ನು 15 ದಿನಗಳ ಒಳಗಾಗಿ ವಿದ್ಯಾರ್ಥಿಗಳಿಗೆ ಮರುಪಾವತಿ ಮಾಡುವಂಥದ್ದು. ಇನ್ನು ಆರನೇ ಷರತ್ತು ಏನು ಅಂದರೆ, ರಾಜ್ಯ ರಸ್ತೆ ಸಾರಿಗೆ ನಿಗಮ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಲು ವ್ಯವಸ್ಥೆ ಮಾಡಬೇಕು. ವಿದ್ಯಾರ್ಥಿಗಳು ಶೈಕ್ಷಣಿಕ ಸಂಸ್ಥೆಯ ದೃಢೀಕರಣದೊಂದಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅಂದ್ರೆ ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮ್ ಅನ್ನ ನೀವು ಫಿಲ್ಅಪ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಆ ಫಾರ್ಮ್ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಏಳನೇ ಷರತ್ತು ಏನು ಅಂತಂದ್ರೆ, ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸುವ ವ್ಯವಸ್ಥೆ ಇರುತ್ತದೆ. ಅರ್ಜಿ ಸಲ್ಲಿಕೆಯ ನಂತರ ಪರಿಶೀಲನೆಗೆ ಮತ್ತೆ ನೀವು ಫ್ರೀ ಬಸ್ಸಿಗೆ ಅಪ್ಲಿಕೇಶನ್ ಸಲ್ಲಿಸಿರ್ತೀರಲ್ವಾ, ಅದರ ಒಂದು PDF ಕಾಪಿಯನ್ನ ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ ವೆರಿಫೈ ಮಾಡಲಿಕ್ಕೆ, ಇದು ಡಿಪೋದಲ್ಲಿ. ಸೊ 8ನೇ ಷರತ್ತು ಏನು ಅಂತಂದ್ರೆ, ಈ ಸೌಲಭ್ಯವನ್ನು ಪಡೆಯುವ ವಿದ್ಯಾರ್ಥಿಗಳು ನಿಯಮಿತವಾಗಿ ತರಗತಿಗಳಿಗೆ ಹಾಜರಾಗಬೇಕು. ದುರುಪಯೋಗ ಕಂಡು ಬಂದರೆ ಅಂಥವರ ಪಾಸು ರದ್ದುಗೊಳಿಸಬಹುದು. ಸೊ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಇರುವಂಥದ್ದು. ಸೊ ಮಿಸ್ಯೂಸ್ ಮಾಡ್ಕೋಬೇಡಿ ವಿದ್ಯಾರ್ಥಿಗಳು ಯಾರಿದ್ರು ಕೂಡ. ಇನ್ನು 9ನೇ ಷರತ್ತು ಏನು ಅಂತಂದ್ರೆ, ರಾಜ್ಯದೊಳಗಿನ ಪ್ರಯಾಣಕ್ಕೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ನೀಡಲಾಗುತ್ತದೆ. ನಿಗದಿತ ಮಾರ್ಗ ಅಥವಾ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಸೊ ಕೆಲವೊಂದಿಷ್ಟು ಅವರದೇ ಆದಂತ ಒಂದು ಟರ್ಮ್ಸ್ ಕಂಡೀಷನ್ಸ್ ಇರುತ್ತೆ, ಅದನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಅದು ಏನು ಅಂತ ಅನ್ನೋದನ್ನ ನೀವು ಅರ್ಜಿ ಸಲ್ಲಿಸುವಾಗ ಅಲ್ಲಿ
ಡಿಸ್ಪ್ಲೇ ಮಾಡ್ತಾರೆ. ಸೊ ಆ ಆಪ್ಷನ್ಗಳನ್ನು ನೀವು ಓದ್ಕೋಬೇಕಾಗತ್ತೆ. ಇನ್ನು 10ನೇ ಷರತ್ತು ಏನು ಅಂತಂದ್ರೆ, ಉಚಿತ ಬಸ್ ಪಾಸ್ ಯೋಜನೆ ಜಾರಿಯಾದ ನಂತರ ಈಗಾಗಲೇ ಪಾವತಿಸಿ ಪಡೆದ ವಿದ್ಯಾರ್ಥಿ ಬಸ್ ಪಾಸ್ಗಳ ಹಣ ಮರುಪಾವತಿ ಬಗ್ಗೆ ಸರ್ಕಾರ ನಿರ್ಧಾರದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ. ಸೊ ವಿದ್ಯಾರ್ಥಿಗಳು ಯಾರೆಲ್ಲ ಇದುವರೆಗೂ ಹಣವನ್ನು ಕೊಟ್ಟುಬಿಟ್ಟು ಬಸ್ ಪಾಸನ್ನು ಮಾಡಿಸ್ಕೊಂಡಿದ್ರು, ಅಂಥವರ ಒಂದು ಬಸ್ ಪಾಸಿನ ಹಣವನ್ನು ನೀವು ಎಷ್ಟು ಕೊಟ್ಟಿರ್ತೀರೋ ಅಷ್ಟು ಹಣವನ್ನು ನಿಮಗೆ ಮತ್ತೆ ಅವರು ಕೊಡ್ತಾರೆ. ಸೊ ಮರುಪಾವತಿ ಮಾಡ್ತಾರೆ. ಸೊ ಈ ಒಂದು ಯೋಜನೆ ಜಾರಿ ಆದಾಗಿನಿಂದ ಅಲ್ಲಿಂದ 15 ದಿನಗಳ ಒಳಗಡೆ ನಿಮಗೆ ನಿಮ್ಮ ಹಣವನ್ನು ಮತ್ತೆ ಮರುಪಾವತಿ ಮಾಡ್ತಾರೆ. ಸೊ ನೋಡಿ ವೀಕ್ಷಕರೇ, ಈ 10 ಷರತ್ತುಗಳು ಉಚಿತ ಬಸ್ ಪಾಸ್ ಯೋಜನೆಯನ್ನು ಪಡಿತಾ ಇರುವಂಥ ವಿದ್ಯಾರ್ಥಿಗಳಿಗಾಗಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉಚಿತ ಬಸ್ ಪಾಸ್ಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಹಾಗಿದ್ರೆ ಈ ಒಂದು ವಿಡಿಯೋ ತಮಗೆ ಉಪಯೋಗ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ